ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಒಂದೇ ಮಾತ್ರ ಪೂರ್ಣ ಗೀತೆ ಬಗ್ಗೆ ಒಂದೇ ರೀತಿಯ ನಿಲುವಿಲ್ವಾ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪೂರ್ತಿ ಗೀತೆ ಹಾಕಿದ್ರಪ್ಪ. ಡಿಕೆ ಶಿವಕುಮಾರ್ ಅವರು ಲಿಪ್ಸಿಂಕ್ ಮಾಡ್ತಿದ್ರು ಅಥವಾ ಹಾಡ್ತಿದ್ರೆ ನಮಗೆ ಗೊತ್ತಿಲ್ಲ, ಸೌಂಡ್ ಕೇಳಿಸಿಲ್ಲ, ಅವ್ರಿಗೆ ಅಬ್ಜೆಕ್ಷನ್ ಇಲ್ಲ. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಿಂದಾನೇ ಸಿಎಂ ಆಗಿರೋರು ಇವಾಗ ಕರ್ನಾಟಕಕ್ಕೆ. ಕೇರಳದಲ್ಲಿ ನೀವು ಹಾಡೋದೇ ಇಲ್ಲ, ಗೋವಾದಲ್ಲಿ 2 ಸ್ಟಾನ್ಸಾ ಹಾಡ್ತೀರಿ ಅಂದ್ರೆ ನಿಮ್ಮಲ್ಲೇನೆ ಗೊಂದಲ ಇರುವಾಗ ದೇಶದ ಜನ ನೀವೇನ್ ಹೇಳ್ತಿದ್ರಿ, ದೇಶದ ಜನರ ನಾಡಿ ಮಿಡಿತಕ್ಕೆ ನಾವು ಸ್ಪಂದಿಸ್ತಿದೀವಿ. ಯಾವ್ದಪ್ಪ ಸ್ಪಂದನೆ? 2 ಸ್ಟಾನ್ಸಾನ ಅಥವಾ ಹಾಡೋದೇ ಇಲ್ಲ ಅನ್ನೋದಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ರೀತಿಯಲ್ಲಿ ಪೂರ್ತಿ ಹಾಡಿದ್ರು ಪ್ರಾಬ್ಲಮ್ ಇಲ್ಲ, ಯಾವ್ದು ಕಾಂಗ್ರೆಸ್ ನ ನಿಲುವು ಅಂತ? ಅಲ್ಲ, ಮೊದಲನೇದಾಗಿ ಒಂದು ವಿಚಾರ ದಯವಿಟ್ಟು ಸ್ಮಿತಾ ರಾಜ್ಯದ ಜನತೆಗೆ ಮಾಹಿತಿ ಕೊಡೋಣ. ಈಗ 2 ಸ್ಟಾನ್ಸ್ ಆಡಿದ್ರೆ ಮಾತ್ರ ಏನು ದೇಶ ವಿರೋಧಿಗಳು, 6 ಸ್ಟಾನ್ಸ್ ಆಡಿದ್ರೆ ದೇಶಭಕ್ತರ ಆಗಿದ್ರೆ ಇವರು 100 ವರ್ಷ ಯಾಕೆ ಸುಮ್ಮನೆ ಕೂತಿದ್ರು ಕಡಲೆ ಬೀಜ ತಿನ್ಕೊಂಡು? ಕಳೆದ 12 ವರ್ಷದಿಂದ ಕಳೆದ 12 ವರ್ಷದಿಂದ ಅಧಿಕಾರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರಾಗಿರ್ಬೋದು, ಮಾನ್ಯ ಅಮಿತ್ ಶಾ ಅವರಾಗಿರ್ಬೋದು, ಏನ್ ಕೆಮ್ಮಕಾಯ್ತಾ ಇದ್ರ? ಅದು ಯಾಕೆ ವಿಚಾರ ಹೇಳ್ತಿದ್ದೀನಿ ಅಂದ್ರೆ 2 ಸ್ಟ್ಯಾನ್ಸ್ ಆಡಿದ್ರೆ ವಿರೋಧಿಗಳು, ದೇಶ ವಿರೋಧಿಗಳು, 6 ಸ್ಟ್ಯಾನ್ಸ್ ಆಡಿದ್ರೆ ದೇಶ ಭಕ್ತರು ಅಂತಾರಲ್ಲ, ಇದಕ್ಕೆ ಹೇಳ್ತಾ ಇದ್ದು ರಾಜಕೀಯ ಲೇಪನ. ಸೊ ನಾವ್ ಹೇಳ್ತಾ ಇರ್ತಕ್ಕಂಥದ್ದೇನು, ನಾವು ಯಾವುದೇ ಜಾತಿ ಧರ್ಮ ಭಾಷೆ ಅಲ್ಲ, ಭಾರತ ಎನ್ನುವ ಪರಿಕಲ್ಪನೆಗೆ ಕಾಂಗ್ರೆಸ್ ನಿಂತಿರೋದು. ಆ ಭಾರತ ಎನ್ನುವ ಪರಿಕಲ್ಪನೆಗೆ ಒಂದೇ ಮಾತರಂ ಗೀತನ 2 ಸ್ಟ್ಯಾನ್ಸ್ ಆಡಿರತಕ್ಕಂಥದ್ದು. ಸೊ ಇವತ್ತು ಕೂಡ ಜನರ ನಾಡಿ ಮಿಡಿತ ಸೇರ್ಕೊಂಡು ನಾವು ಅಲ್ಲಿ ಎಲ್ಲಾ ಭಾಷೆಯವರು ಇದ್ರು, ಎಲ್ಲಾ ಧರ್ಮದವರು ಇದ್ರು, ಯಾರು CWS ಅವಾಗ್ಲೂ ಇದ್ರು, ಇವಾಗ್ಲೂ ಇದ್ದಾರೆ. ಅವಾಗ್ಲೂ ತೀರ್ಮಾನ ತೆಗೆದುಕೊಂಡಿದ್ದು ದೇಶದವಾಗಿ, ಭಾರತ ಒಂದು ಹೆಮ್ಮೆಯ ದೇಶವಾಗಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ ನಾವು. ಇವಾಗ್ಲೂ ಕೂಡ ಒಂದು ಭಾರತ ಒಂದು ಹೆಮ್ಮೆಯ ದೇಶವಾಗಿ ಎಲ್ಲಾ ಧರ್ಮದ, ಎಲ್ಲಾ ಜಾತಿಯ, ಎಲ್ಲಾ ಭಾಷೆಯ ಜನರಿರ್ತಕ್ಕಂಥ CWS ನಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. 1937 ಅಲ್ಲಿ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡಿ. ಹಾಗಾದ್ರೆ ದೇಶ ವಿರೋಧಿಗಳು ಅಂತ ಹೇಳಿ ಕೇವಲ ರಾಜಕೀಯ ಲಾಭ ಪಡೆಯಲು ಡ್ರಾಮಾ, ಹೊಸ ಆದ್ರೂ ಕೇಳಿಸ್ಕೊಂಡ್ವಿ ತಾಳ್ಮೆಯಿಂದ. ರಘುದೊಡ್ಡೇರಿ ಸರ್, ವಿತ್ ಆಲ್ ದ ರೆಸ್ಪೆಕ್ಟ್, ನಾನು ಈ ರೀತಿ ಪ್ರಶ್ನೆ ಕೇಳಲಿಕ್ಕೆ ನನಗೆ ಆದ ಅಳುಕಿದೆ, ಬಟ್ ನೀವು ಏನ್ ತಪ್ಪು ಅಂತ ಕೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿ 3 ಬಣ್ಣ, ಒಂದು ಅಶೋಕ ಚಕ್ರ ಇದೆ. ನನಗೆ ಸ್ಯಾಫ್ರಾನ್ ಕಲರ್ ಕಂಡ್ರೆ ಆಗೋದಿಲ್ಲ. ನಾನು ಹಸಿರು ಮತ್ತೆ ಬಿಳಿ ಬಣ್ಣ ಮಾತ್ರ, ನಾನೇನ್ ರಾಷ್ಟ್ರದ್ರೋಹಿನ? ಅದೆರಡು ಬಣ್ಣಕ್ಕೆ ನಾನು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ನಮ್ಮ ನ್ಯಾಷನಲ್ ಎಂಬ್ಲಮ್ಸ್ 4 ಸಿಂಹಗಳಿದೆ, ಅದ್ರಲ್ಲಿ ನಾನು 3 ಮಾತ್ರ ಗೌರವಿಸ್ತೀನಿ, 1 ನನಗೆ ಇಷ್ಟ ಇಲ್ಲ. ಇದು ಯಾವ ಲಾಜಿಕ್ ಸರ್? ಈಗ 6 ಸ್ಟ್ಯಾನ್ಸಾಗಳನ್ನ ಓದಬೇಕು ಅಂತ ಹೇಳಿ ಬಿಲ್ ಪಾಸ್ ಮಾಡಿ ಕಾನೂನು ಮಾಡಾದ್ಮೇಲೆ ಅದು ಕಾನೂನು ಎಲ್ಲರೂ ಪಾಲನೆ ಮಾಡಬೇಕಾಗಿರೋದು. ಇದಾದ್ಮೇಲೂ ಕೂಡ 2 ಮಾತ್ರ ಆದ್ರೆ ದೇಶಭಕ್ತನ, 4 ಮಾತ್ರ ನನಗೆ ಗೊತ್ತಿಲ್ಲ. ಜನ ಒಪ್ಪೋದು ನೋಡಿ. ಏನು ರಾಷ್ಟ್ರ ಧ್ವಜದ ಬಗ್ಗೆ ಮಾತಾಡ್ತಾ ಇದ್ದೀರಿ? ಏನು ರಾಷ್ಟ್ರ ಧ್ವಜ 3 ಬಣ್ಣ ಮತ್ತೆ ಅಶೋಕ ಚಕ್ರ ಇದೆ, ಅದ್ರ ನಡುವೆ ಚಡ್ಡಿ ಹಾಕ್ಬಿಟ್ಟು RSS ಚಡ್ಡಿ ಹಾಕ್ಬಿಟ್ಟು ಮಾಡಿಫೈ ಮಾಡಿದ್ರೆ ಆಗ ನಮ್ಗೆ ಅಬ್ಜೆಕ್ಷನ್ ಇದೆ. ಆ ಚಡ್ಡಿ ಯಾಕೆ ಹಾಕಿದ್ರಿ ಅಂತ ಮೂಲ ರಾಷ್ಟ್ರ ಧ್ವಜ ಏನಿದೆ, ಮೂಲ ರಾಷ್ಟ್ರ ಧ್ವಜ ಏನಿದೆ ಅದಕ್ಕೆ ನಾವು ಗೌರವ ಕೊಟ್ಟಿದ್ದೇವೆ, ಈಗಲೂ ಇರ್ತಾ ಇದ್ದೇವೆ. ರಾಷ್ಟ್ರ ಧ್ವಜವನ್ನ ಮಾಡಿಫೈ ಮಾಡಿ ಚಡ್ಡಿ ಮಾಡಿ ಹೊಸದಾಗಿ ರಾಷ್ಟ್ರ ಧ್ವಜ ಅಂತ ಮಾತಿನ ಬರದಲ್ಲಿ ರಾಷ್ಟ್ರಧ್ವಜದಲ್ಲಿ ಒಂದು ಚಡ್ಡಿ ಬರುತ್ತೆ ಅಂತ ಹೇಳ್ತೀರಲ್ಲ, ಚಡ್ಡಿಗಳು ಅವ್ರಿಗೆ ಅಮೃತೇಶ್ ಸರ್ ಕೇಸ್ ಬಿದ್ರೆ ನಮ್ಮ ಮೇಲೆ ಬೀಳತ್ತೆ.